ನಮ್ಮ ವ್ಯಕ್ತಿತ್ವ ಇರಬೇಕು. ನಮ್ಮ ವ್ಯಕ್ತಿತ್ವ ಬಿಲ್ಡ್ ಆಗಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಪರ್ಸನಲ್ ಎಥಿಕ್ಸ್ ಬಹಳ ಇಂಪಾರ್ಟೆಂಟ್. ನಾವು ಎಷ್ಟು ನಮ್ಮ ಪರ್ಸನಲ್ ಎಥಿಕ್ಸ್ಗೆ ನಾವು ವ್ಯಾಲ್ಯೂ ಕೊಡ್ತೀವಿ, ಆಗ ಮಾತ್ರ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ. ಈ ವ್ಯಕ್ತಿ ಬಗ್ಗೆ ಹೇಳಬೇಕು ಅಂದ್ರೆ ಬಹಳ ಖುಷಿ ಆಗುತ್ತೆ. ಅವರ ತರ ಪರ್ಸನಲ್ ಎಥಿಕ್ಸ್ ಅನ್ನ ನಮ್ಮ ಲೈಫಲ್ಲಿ ನಾವು ಆ್ಯಡ್ ಮಾಡ್ಕೊಂಡಿದ್ದೆ ಆದ್ರೆ ಸೂಪರ್ ಬ್ರಿ. ಐ ಆಮ್ ಅ ನಂಬರ್ 1. ನಾವು ನಂಬರ್ 1 ಆಗಲಿಕ್ಕೆ ತುಂಬಾ ಈಸಿ ಅಂತ. ಇವರು ಭಾರತ ದೇಶದಿಂದ ಅಂಬಾಸಿಡರ್ ಆಗಿ ಚಿಕಾಗೋ ಅಲ್ಲಿ ನಡೆದ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ರು. ಹೋದಂತ ಸಂದರ್ಭದಲ್ಲಿ ಬಹಳ ಸುಂದರವಾಗಿದ್ರು. ಫ್ರೆಂಚ್ ಚೇರಲ್ಲಿ ಕೂತಿದ್ರು. ಆ ಅಮೇರಿಕಾದ ಒಬ್ಬ ಅಗರ್ಭ ಶ್ರೀಮಂತೆ, ಅವಳು ಕೂಡ ಅಷ್ಟೇ ಬ್ಯೂಟಿ ಆಗಿದ್ಲು, ಬಹಳ ಬ್ಯೂಟಿ ಆಗಿದ್ಲು. ಅವಳ ಮ್ಯಾಚ್ ನಂಗೆ ಹುಡ್ತಾ ಇದ್ದಂತೆ ಲೈಫಲ್ಲಿ. ನನಗೆ ಯಾವುದೂ ಸರಿಯಾದ ಮ್ಯಾಚಿಂಗ್ ಸಿಗ್ಲಿಲ್ಲ ಅಂತ ಹೇಳಿ ನೋಡ್ತಾ ಇದ್ದಾಗ ನಮ್ಮ ದೇಶದ ಮಹಾನ್ ವ್ಯಕ್ತಿ ಅವಳು ಕಣ್ಣಿಗೆ ಬಿದ್ರಂತೆ. ಆಗ ಅವಳಿಗೆ ಲವ್ ಇಸ್ ಫಸ್ಟ್ ಸೈಟ್ ಅಂತಾರಲ್ಲ, ಅದೆಲ್ಲ ಆಯ್ತಂತ. ಆದಾಗ ಅವಳು ಹೋಗಿ ಡೈರೆಕ್ಟ್ ಆಗಿ ಪ್ರಪೋಸ್ ಮಾಡಲ್ಲ, ಇಂಡೈರೆಕ್ಟ್ ಆಗಿ ಕೇಳ್ತಾಳೆ. ಏನಂದ್ರೆ, ನಾನು ಸುಂದರಿ, ನೀವು ಸುಂದರ, ನಮ್ಮಿಬ್ಬರ ಸಮ್ಮಿಲನದಿಂದ ಉಂಟಾಗುವ ಮಗು ಅದಿನ್ನೆಷ್ಟು ಸುಂದರ. ಪ್ರಪೋಸ್ ಮಾಡ್ತಾಳೆ. ಆ ಪ್ರಪೋಸ್ ಸ್ಟೈಲ್ ಹಂಗೆ, ನಾನು ಸುಂದರಿ, ನೀವು ಸುಂದರ, ನಮ್ಮಿಬ್ಬರ ಸಮ್ಮಿಲನದಿಂದ ಉಂಟಾಗುವ ಮಗು ಅದಿನ್ನೆಷ್ಟು ಸುಂದರ ಅಂತ. ನಮ್ಮವ್ರು ಬಹಳ ಜಾಣರು, ಬಹಳ ಅಂದ್ರೆ ಬಹಳ ಜಾಣರು. ಅವ್ರು ಹೇಳಿದ್ರು ಅವಳಿಗೆ, ಹೌದು ನಾನು ಸುಂದರ, ನೀನು ಸುಂದರಿ, ನಮ್ಮಿಬ್ಬರು ಮದುವೆ ಆಗಿ ಮಕ್ಕಳಾಗೋದು ತುಂಬಾ ಲಾಂಗ್ ಟೈಮ್ ತಗೊಂಡ್ಬಿಡ್ತದೆ, ನಿಂಗೆ ಇಮ್ಮಿಡಿಯೇಟ್ ಮಗು ಬೇಕಲ್ಲ, ನನ್ನನ್ನೇ ಯಾಕೆ ನಿನ್ನ ಮಗು ಅನ್ಕೋಬಾರ್ದು ಅಂತ ಹೇಳಿ. ಅವ್ರು ಬೇರೆ ಯಾರು ಅಲ್ಲ, ಸ್ವಾಮಿ ವಿವೇಕಾನಂದ. ಅದ್ಭುತವಾದಂತಹ ಪರ್ಸನಾಲಿಟಿಯನ್ನ ನಮ್ಮ ದೇಶದ ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದರು ಅಲ್ಲಿ ಅವಳಿಗೆ ಹೇಳಿದ್ರು. ಎಷ್ಟು ಅದ್ಭುತ ಅಂದ್ರೆ, ಆ ಚಾನ್ಸ್ ಏನಾದ್ರೂ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಣ, ನಮ್ಗೇನಾದ್ರೂ ಸಿಕ್ಕಿದ್ರೆ ಗ್ರಾಪ್ ದ ಆಪರ್ಚುನಿಟಿ ರಿಯಲಿ. ಅಯ್ಯೋ, ಇಂಥ ದೊಡ್ಡ ಶ್ರೀಮಂತಿಯನ್ನ ಬಿಟ್ಬಿಡ್ತಿದ್ವಾ, ಅಥವಾ ಏನು ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತಿದ್ವಿ ಅಂತ. ಅಂದ್ರೆ ತಮ್ಮ ವ್ಯಕ್ತಿತ್ವವನ್ನ ಬಿಟ್ಕೊಡದೆ, ತಮ್ಮ ನೈತಿಕತೆಯನ್ನ ಬಿಟ್ಟುಕೊಡದೆ ಎಷ್ಟು ಎತ್ತಿ ಹಿಡಿದ್ರು ಅಂತ ಹೇಳಿದ್ರೆ, ತಮ್ಮ ವ್ಯಕ್ತಿತ್ವವನ್ನ ಮಾತ್ರ ಆ ಕ್ಷಣದಲ್ಲಿ ಎತ್ತಿ ಹಿಡಿಲಿಲ್ಲ, ಇಡೀ ಭಾರತ ದೇಶದ ವ್ಯಕ್ತಿತ್ವವನ್ನ ಅಲ್ಲಿ ಎತ್ತಿ ತೋರಿಸಿದಂತ ಮಹಾನ್ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಅವರು ಹುಟ್ಟಿರುವಂತ ಇಂಥ ನಾಡಲ್ಲಿ ನಾವುಗಳೆಲ್ಲ ಹುಟ್ಟಿದೀವಿ ಅಂತ ಹೇಳಿದ್ರೆ ನಾವೆಲ್ಲರೂ ಭಾಗ್ಯಶಾಲಿಗಳು. ಕೆಲವೊಂದು ಟೈಮ್ ನಾವು ಅನ್ಕೊಂತೀವಿ ನೆಗೆಟಿವ್ ಅಲ್ಲಿ ಪಾಸಿಟಿವ್ ಅನ್ನ ಹುಡುಕುವಂಥದ್ದು ಅಂತ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂತ ವಿಷಯ, ಥಾಮಸ್ ಆಲ್ವಾ ಎಡಿಸನ್ ರವರು ವಿದ್ಯುತ್ ಬಲ್ಬನ್ನ ಕಂಡು ಹಿಡಿದಾಗ ಒಂದು ಪ್ರೆಸ್ ಮೀಟ್ ಅನ್ನ ಕರೀತಾರೆ. ಆ ಪ್ರೆಸ್ ಮೀಟ್ ಅನ್ನ ಕರೆದಾಗ ಆ ಪ್ರೆಸ್ ಅವರೆಲ್ಲ ಇವ್ರಿಗೆ ತುಂಬಾ ಏನೋ ಇರಿಟೇಟ್ ಮಾಡ್ಬೇಕು ಅಂತ ಹೇಳಿ ಸುಮಾರು ಕ್ವಶನ್ಗಳನ್ನ ಕೇಳ್ತಾರೆ. ಅವಾಗ ಕೇಳ್ತಾರೆ, ನೀವು ಇದನ್ನ ಸಕ್ಸಸ್ ಆದ್ರಿ, ಒಬ್ಬ ಸೈಂಟಿಸ್ಟ್ ಆಗಿದ್ದೀರಿ, ಓಕೆ ಖುಷಿ ಇದೆ, ಆದ್ರೆ 999 ಟೈಮ್ಸ್ ನೀವು ಫೇಲ್ ಆದ್ರಲ್ಲ, ನಿಮ್ಗೆ ನಾಚಿಕೆ ಆಗಿಲ್ಲ ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಅಂದ್ರೆ ನೆಗೆಟಿವ್ ಅಲ್ಲಿ ಪಾಸಿಟಿವ್ ಅನ್ನ ಹುಡುಕುವಂಥದ್ದನ್ನ ಈ ವ್ಯಕ್ತಿಯಿಂದಾನೇ ನಾವು ಕಲಿಬೇಕು. ಅವ್ರು ಹೇಳ್ತಾರೆ, ನಾನು 999 ಟೈಮ್ಸ್ ನಾನು ಫೇಲ್ ಆದ ಅಂತ ನಂಗೆ ಎಲ್ಲೂ ಅನ್ಸಿಲ್ಲ, ಯಾವ 999 ವಸ್ತುಗಳು ಅದಕ್ಕೆ ಮ್ಯಾಚ್ ಆಗೋದಿಲ್ಲ ಅನ್ನೋದು ನನಗೆ ಮಾತ್ರ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಯಾವತ್ತೂ ನಾವು ಅನ್ಕೋಬೇಕು, ಇಂಪಾಸಿಬಲ್ ಐ ಆಮ್ ಪಾಸಿಬಲ್. ಇಂಪಾಸಿಬಲ್ ಅನ್ನೋ ವರ್ಡಲ್ಲೇ ಇದೆ ಐ ಆಮ್ ಪಾಸಿಬಲ್ ಅಂತ. ಹಾಗಾಗಿ ನೆಗೆಟಿವ್ ಅಲ್ಲಿ ಪಾಸಿಟಿವ್ ನ ಹುಡುಕುವಂಥದ್ದು, ಪರ್ಸನಲ್ ಎಥಿಕ್ಸ್ಗೆ ಒತ್ತು ಕೊಡುವಂಥದ್ದು, ಈ ಎಲ್ಲವನ್ನ ಸಣ್ಣ ವಿಷಯಗಳನ್ನ ಗಮನಿಸಿದಾಗ ಮಾತ್ರ ನಾವು ನಂಬರ್ 1 ಆಗಲಿಕ್ಕೆ ಸಾಧ್ಯ. ಥ್ಯಾಂಕ್ ಯು ಸರ್.